ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಯಾವ ಪಾರ್ಟಿಯಿಂದ ರಾಜಕಾರಣಕ್ಕೆ ಬರ್ತಾರೆ? ಅವರ ಫ್ಲಾಟ್ ನಲ್ಲಿ ಈಗಾಗಲೇ ಬಿಜೆಪಿ ಬಹುಮಹಡಿ ಎತ್ತರದ ಕಟ್ಟಡವನ್ನ ಕಟ್ಟಿಕೊಂಡಿದ್ದಾರೆ. ಜೆಡಿಎಸ್ ಇನ್ನು ಉಳಿದಿದೆಯಾ ಅಂತ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ರು. ಅವರ ಸಂಬಂಧಿಕರೇ ಬಿಜೆಪಿ ಟಿಕೆಟ್ ನಲ್ಲಿ ನಿಲ್ತಾರೆಂದ್ರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಹೇಳಿ. ಈ ಮೊದಲು ಸಹ ಎಚ್ಡಿಕೆ ರಾಜಕಾರಣದಲ್ಲಿದ್ರು. ಏನಾಯ್ತು? ಬಿಜೆಪಿ ಜೆಡಿಎಸ್ ಪಕ್ಷ ಎಂದಾದರೂ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರಾ? ಬಿಜೆಪಿಯೇ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿಲ್ಲವೆಂದ ಮೇಲೆ ಈಗ ಜೆಡಿಎಸ್ ಬರುತ್ತಾ ಅಂತ ಪ್ರಶ್ನಿಸಿದ್ರು. ನಾವು ಈ ಹಿಂದೆ ಮೇಕೆದಾಟು, ಕೃಷ್ಣಾ, ಕಾವೇರಿ ಹಾಗೂ ರಿಪಬ್ಲಿಕ್ ಬಳ್ಳಾರಿ ಪಾದಯಾತ್ರೆ ಮಾಡಿದಾಗ ಜನ ಬೆಂಬಲ ನೀಡಿದ್ದಾರೆ. ಆದ್ರೆ ಬಿಜೆಪಿ ಪಾದಯಾತ್ರೆ ಇಶ್ಯೂಲೆಸ್ ಮಟ್ಟದ್ದು. ಅವರು ಪಾದಯಾತ್ರೆ ಮಾಡ್ಲಿ, ಆದ್ರೆ ರಾಜಕೀಯವಾಗಿ ಜನರ ಬೆಂಬಲ ಕಡಿಮೆ. ಈ ಪಾದಯಾತ್ರೆಗೆ 4 ಜನ ಮಾತ್ರ ಬರ್ತಾರೆ ಅಷ್ಟೇ. ಇನ್ನು ಕೈಕಾಲು ಬಿದ್ದು ಒಪ್ಪಂದ ಮಾಡಿಕೊಳ್ಳುವಂತಾಗಿದೆ. ಇನ್ನು ಬಿಜೆಪಿ ಜೆಡಿಎಸ್ ನಡುವೆ ಗೊಂದಲ ಇದೆ. ಜೆಡಿಎಸ್ ಪಾರ್ಟಿಯನ್ನ ಬಿಜೆಪಿ ಅಕ್ರಮವಾಗಿ ಸಕ್ರಮ ಮಾಡಿಕೊಂಡಿದ್ದಾರೆ. ಇನ್ನು ಜೆಡಿಎಸ್ ತಾವು ಉಳಿದಿದ್ದೇವೆ ಅಂತ ತೋರಿಸಿಕೊಳ್ಳೋಕೆ ಇಂತಹ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಗುಡುಕಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.